ತುಳುನಾಡ ರಾಜಧಾನಿ ಬಾರ್ಕೂರಿನಲ್ಲಿ ಬರೋಬ್ಬರಿ 365 ದೇವಾಲಯಗಳಿದ್ದು ಇದೆಲ್ಲದರ ಪೈಕಿ ಅತಿ ಪ್ರಮುಖವಾದ ಮತ್ತು ಬಾರ್ಕೂರಿನ ಅತ್ಯಂತ ಹಳೆಯ ದೇವಾಲಯ ಯಾವುದಂತ ನಿಮ್ಗೆ ಗೊತ್ತಾ? ಹಾಗೂ ಬೈಂದೂರಿನಿಂದ ಮಂಗಳೂರಿನ ತನಕ ಬಾರ್ಕೂರು ಸೀಮೆಯನ್ನಾಳಿದ ಆಳುಪರ ಪಟ್ಟದ ದೇವಸ್ಥಾನ ಯಾವುದಂತ ನಿಮ್ಗೆ ಗೊತ್ತಾ? ಅದೇ ತುಳುನಾಡ ಸೀಮೆಯ ದೇವರು ಶ್ರೀ ಪಂಚಲಿಂಗೇಶ್ವರ ನೆಲೆಸಿರುವ ಮಹತೋಬಾರ ಕೋಟೆಕೆರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ. ಮಾರ್ಕಂಡೇಯ ಮುನಿಗಳು ಶಿವನ ಕುರಿತು ಘೋರವಾದ ತಪಸ್ಸನ್ನಾಚರಿಸಿ ಶಿವನನ್ನು ಒಲಿಸಿಕೊಂಡು ನಂತರ ಇಲ್ಲಿ ಒಂದೇ ಪಾಣಿಪೀಠದಲ್ಲಿ 5 ಲಿಂಗಗಳನ್ನ ತಂದು ಪ್ರತಿಷ್ಠಾಪಿಸುತ್ತಾರೆ. ನಂತರ ಸಾವಿರಾರು ವರ್ಷಗಳ ಕಾಲ ತುಳುನಾಡನ್ನಾಳಿದ ಆಳುಪರು ಮತ್ತು ಹಲವಾರು ರಾಜ ಮನೆತನದವರು ಇದೇ ಪಂಚಲಿಂಗೇಶ್ವರ ದೇವಸ್ಥಾನವನ್ನ ಪಟ್ಟದ ದೇವಸ್ಥಾನವಾಗಿ ಮಾಡಿಕೊಂಡು ಪೂಜಿಸಿಕೊಂಡು ಬರ್ತಾರೆ. ಪಂಚಲಿಂಗೇಶ್ವರ ದೇವಾಲಯವು ಗಜಭ್ರಷ್ಟಾಕಾರ ಶೈಲಿಯಲ್ಲಿದ್ದು ಅದೆಷ್ಟು ಅದ್ಭುತವಾಗಿದೆ ಅಂದ್ರೆ ಪ್ರತಿಯೊಂದು ಕಂಬವೂ ಸಹ ವಿಭಿನ್ನ ಕಲಾ ಶೈಲಿಯನ್ನ ಹೊಂದಿದೆ. ದೇವಾಲಯದ ಮೇಲ್ಭಾಗದಲ್ಲಿ ಬರೋಬ್ಬರಿ 5 ಕಲಶಗಳನ್ನ ಹೊಂದಿದೆ. ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಲವಾರು ಗುಡಿಗಳು ಇಲ್ಲೇ ಇದ್ದು ವಿಶೇಷವಾದ ಗಣೇಶನ ಗುಡಿಯೊಂದಿದೆ. ಮಹಾಲಿಂಗೇಶ್ವರ, ಆಂಜನೇಯ, ಕಾಲಭೈರವ ಹೀಗೆ ಹಲವಾರು ಗುಡಿಗಳು ಇಲ್ಲಿವೆ. ಅಷ್ಟೇ ಅಲ್ಲದೆ ಈಶ್ವರನಿಗೆ ಕೈ ಮುಗಿಯುತ್ತಿರುವ ಹಲವಾರು ಕೆತ್ತನೆಗಳು ನೆಲದಲ್ಲಿದ್ದು ಇದಂತೂ ಅತ್ಯದ್ಭುತವಾಗಿದೆ. ಇದೇ ದೇವಾಲಯದ ಮೂಲ ಸ್ವರೂಪವನ್ನು ಸ್ವಲ್ಪವೂ ಹಾಳು ಮಾಡದೆ ಜೀರ್ಣೋದ್ಧಾರ ಮಾಡಲು ಸುಗ್ಗಿ ಸುಧಾಕರ್ ಶೆಟ್ರು ಹಾಗೂ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಊರ ಸಮಸ್ತ ಗ್ರಾಮಸ್ಥರು ಜೀರ್ಣೋದ್ಧಾರ ಸಮಿತಿಯೊಂದನ್ನು ನಿರ್ಮಿಸಿಕೊಂಡು ದೇವಾಲಯದ ಜೀರ್ಣೋದ್ಧಾರಕ್ಕೆ ನಿರ್ಧರಿಸಿದ್ದಾರೆ. ಮುಷ್ಟಿಗಾಣಿಕೆ ಕಾರ್ಯಕ್ರಮವು ಇದೇ 17ರಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಹಲವಾರು ಗಣ್ಯರು ಬಾರ್ಕೂರಿನ ಕಡೆಗೆ ಆಗಮಿಸಿದ್ದು ಆದಷ್ಟು ಬೇಗ ರಾಜಧಾನಿ ಹಾಗೂ ನಿತ್ಯೋತ್ಸವದ ನಾಡಾಗಿರುವ ಬಾರ್ಕೂರನ್ನ ಹಿಂದಿನ ಗತವೈಭವಕ್ಕೆ ತಂದೆ ತರ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮ್ಮ ಬಾರ್ಕೂರು ದೊಡ್ಡ ಪ್ರವಾಸೋದ್ಯಮ ಕೇಂದ್ರವಾಗಿ ಬೆಳೆಯಲಿ ಎನ್ನುವ ಆಸೆಯನ್ನು ಗ್ರಾಮಸ್ಥರು ಇಟ್ಕೊಂಡಿದ್ದಾರೆ. ಬಾರ್ಕೂರಿನ ಇದೇ ರೀತಿಯ ಇನ್ನಷ್ಟು ಸ್ಥಳಗಳ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.